ಹಾಯ್ ಫ್ರೆಂಡ್ಸ್, ಇದು ಬಂದು ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶದ ಲಾಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಅಡುಗೆ ಮನೆ ಬಂದು ಅಡುಗೆ ಮನೆ ಡೆಕೋರೇಷನ್ ಎಲ್ಲ ಅವರೇ ಮಾಡಿದ್ದು. ಅಂದರೆ ಏನು ಐಟಮ್ಸ್ಗಳು ಬೇಕು ಅದು ತರಿಸ್ಕೊಂಡು ಅವರೇ ಚೆನ್ನಾಗಿ ಮಾಡಿದರು. ಮನೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಮ ಮಾಡಿಸಿದ್ದು. ಇದು ಬಂದು ದೇವ್ರ ಮನೆ. ದೇವ್ರ ಮನೆ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ದೇವರು ಕಳಸಗಳೆಲ್ಲ ತಂದು ನೀರು ತಗೊಬಂದು ಕಳಸ ಎಲ್ಲ ದೇವ್ರ ಮನೆಯಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಹಾಲ್ ಬಂದು ಇದ್ರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಇದು ರೂಮು ಎಲ್ಲ ಗಲಿಬಿಲಿ. ಗೃಹಪ್ರವೇಶ ಅಂದರೆ ಹಂಗೆ ಅಲ್ವಾ ಫಂಕ್ಷನು. ಇದು ಬಂದು ಎಂಟ್ರೆನ್ಸಲ್ಲಿ ಒಂದು ಗಣಪತಿ ವಿಗ್ರಹ ಇಟ್ಟಿದ್ದಾರೆ. ಎಂಟ್ರೆನ್ಸಿಂದ ಬಂದರೆ ಒಳಗಡೆ ಹಾಲಲ್ಲಿ 2 ರೂಮ್ ಇದೆ. ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಸಪ್ರೇಟ್ ಬಾತ್ರೂಮ್ ಒಂದಿದೆ. ಮತ್ತು ಮೇಲ್ಗಡೆ ಒಂದು ರೂಮ್ ಮಾಡಿಸಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಇಲ್ಲಿ ಪೂಜೆ ಎಲ್ಲ ಮಾಡಿ ಲಾಸ್ಟಲ್ಲಿ ನಾನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಜಾಸ್ತಿ ಮಾಡೋಕ್ಕಾಗಲಿಲ್ಲ ನೋಡಿ. ಮತ್ತು ಗೃಹ ಪ್ರವೇಶ ಅಂದರೆ ಇದು ಬೆಳಗ್ಗೆ ಒಂದು 6 ಗಂಟೆಗೇ ದೇವ್ರು ತರ್ತಾರೆ ಅಂತೆಲ್ಲ ನೀರು, ಮೀಸಲು ನೀರು. ಇದು ತರಬೇಕಾದ್ರೆ ಪೂಜೆ ಮಾಡೋದು ಅಂದರೆ ಎಷ್ಟು ಒಬ್ಬೊಬ್ರ ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ. 5 ಕಳಶ ಇಲ್ಲ 9 ಕಳಶ ತಗೊಂಡು ಹೊತ್ಕೊಂಡು ಹೊಸ ಮನೆಗೆ ಫಸ್ಟ್ ದೇವ್ರು ತೊಗೊಂಡು ಮತ್ತು ಹಸುವನ್ನ ಒಳಗಡೆ ಕರ್ಕೊಬರ್ಬೇಕಾಗುತ್ತೆ ನೋಡಿ. ಇವಾಗ ಎಲ್ಲ ಪೂಜೆ ಮಾಡ್ಕೊಂಡು ಹಸುವನ್ನ ಮನೆ ಹತ್ರ ಕರ್ಕೊಬಂದಿದ್ದೀವಿ. ಹಸು ಒಳಗಡೆ ಬಂತು, ಅದು ಬಲಗಾಡಿ ಇಟ್ಟು ಒಳಗಡೆ ಬಂದು ಹಸು ಮನೆ ಒಳಗಡೆ ಬಂದು ಸಗಣಿ ಇಲ್ಲ ಅಂದರೆ ತೀರ್ಥ ಹಾಕಬೇಕು ಅಂತ ಹೇಳ್ತಾರೆ. ಅದು ಸಗಣಿ ನಮ್ಮ ಮನೆಗೆ ಬಂದು ಗಂಧಲ ಹಾಕಬೇಕು ಅಂತ ಹೇಳ್ತಾರೆ. ಮನೆ ಒಳಗಡೆ ಬತ್ತಿದ್ದಂಗೆ ಹಸು ಸಗಣಿ ಇಟ್ಟು, ಅದಂತೂ ತುಂಬ ಎಲ್ರಿಗೂ ಖುಷಿ ಆಯಿತು. ಆಮೇಲೆ ಏನಪ್ಪ ಅಂದರೆ ಇದು ದೇವ್ರು ತರಬೇಕಾದ್ರೆ ಮತ್ತು ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರು ಬರ್ತದೆ ಅಂತ ಹೇಳ್ತಾರೆ. ಅದು 2 ಸಲ ನಮ್ಮ ಅಣ್ಣರ ಮನೆ ಪೂಜೆ ಮಾಡ್ಬೇಕಾದ್ರೆ 2 ಸಲ ದೇವ್ರು ಬಂದಿತ್ತು ನೋಡಿ. ಹಸು ಇವಾಗ ಬಲಗಾಲು ಇಟ್ಕೊಂಡು ಮನೆ ಒಳಗಡೆ ಬರ್ತೈತೆ ಒಂದು ಹಸು. ಮತ್ತು ಅದೊಂದು ಕರು 2 ತೊಗೊಬಂದಿದ್ದು. ಆ ಹಸುಗೆ ಹೊಸದು ಪಂಚೆ ಹಾರ ಎಲ್ಲ ತಂದು ಕೊಡ್ತಾರೆ. ಮನೆ ಒಳಗಡೆ ಬಂದಿದ್ದ ತಕ್ಷಣ ಹಸುಗೆ ತಿನ್ನೋಕ್ಕೆ ಬೆಲ್ಲ ಬಾಳೆಹಣ್ಣು ಎಲ್ಲ ಕೊಡ್ತಾರೆ. ಇವರು ನೋಡಿ ನಮ್ಮ ಅತ್ತಿಗೆ ಒಳಗಡೆ ಬರೋಕ್ಕೆ ಅವರು ಅಂದರೆ ಸೇರಿಟ್ಟಿದ್ರು. ಹೊಸದಾಗೆಲ್ಲ ಪೂಜೆ ಮಾಡಿಬಿಟ್ಟು ಬರ್ತಾರೆ ನೋಡಿ. ಇಲ್ಲಿ ದೇವ್ರು ಬಂದಿತ್ತು ನಮ್ಮ ಅಕ್ಕಂಗೆ. ಎಲ್ಲ ಖುಷಿ ಆಯಿತು ನನಗೆ, ನೀವು ಮಾಡಿರೋದಂತೆಲ್ಲ ಹೇಳ್ತಾ ಇತ್ತು. ದೇವ್ರು ಬಂದಿದೆ ನೋಡಿ. ಪೂಜೆ ಮಾಡ್ಕೊಂಡು ಒಳಗಡೆ ಬಂದು ಹಸುಗೆಲ್ಲ ಅದೆಲ್ಲ ಕೊಟ್ಟಾದಮೇಲೆ ಎಲ್ಲರೂ ಒಳಗಡೆ ಕೂತ್ಕೊಂಡು, ನನ್ನ ಮಗಳದ್ದು ಬರ್ತಾರೆ ಅವತ್ತೇ ಆಗಿರೋದ್ರಿಂದ ಎಲ್ಲರೂ ಕೇಕ್ ಕಟ್ ಮಾಡ್ಸೋಣ ಅಂತ ಸೆಲೆಬ್ರೇಷನ್ ಮಾಡಿದ್ದು. ಎಲ್ಲರೂ ಒಟ್ಟಿಗೆ ಸೇರಿದ್ದು ತುಂಬ ಖುಷಿ ಆಯಿತು ನೋಡಿ. ನನ್ನ ಮಗಳಿಗೂ ಅಷ್ಟೇ 5 ವರ್ಷ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಎಲ್ಲರೂ ಅಲ್ಲೇ ಇದ್ರಲ್ಲ, ಅವ್ರ ಮಾಮದಿರೆಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಇದು ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಅಂದರೆ ಅವರು ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ರಲ್ಲ, ಇದೊಂದು ಖುಷಿಗೆ ತೊಗೊಂಡು ಕೇಕ್ ಕಟ್ ಮಾಡಿಸಿ ಅಣ್ಣ ಅತ್ತೆ ಮತ್ತು ಒಬ್ಬ ಮಗ ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿ ಏನೋ ಒಂದು ಮೆಮೊರೇಬಲ್ ಆಗಿರುತ್ತೆ. ಮನೆ ಕಟ್ಟೋದಂದರೆ ಈ ಕಾಲದಲ್ಲಿ ಸುಲಭ ಅಲ್ಲ ನೋಡಿ. ಇದೆಲ್ಲ ಹೋಮ ಎಲ್ಲ ಇಂದು ದಿನ ನೈಟೇ ಮಾಡಿದರು. ಗೃಹಪ್ರವೇಶದ ದಿನ ನೈಟೇ ಮಾಡಿದರು ನೋಡಿ. ಇವಾಗ ನನ್ನ ಮಗಳು ರಾಣಿ 5 ವರ್ಷ, ಅವಳಿಗೆ ಹೆಂಗೋಯ್ತು ಅಂತಲೇ ಗೊತ್ತಾಯ್ತಲ್ಲ. ನಾನು ಪುಟ್ಟ ರಾಜ್ಕುಮಾರಿ ಅಂತಲೇ ಹೇಳ್ಬೋದು ಅವಳನ್ನ. 5 ವರ್ಷದ ಮಗಳಾಗಿದ್ದಾಳೆ. ಈಗ ಎಲ್ಲರೂ ಸೇರಿಕೊಂಡು ಮಾಮದಿರೆಲ್ಲ ಕೇಕ್ ತಂದಿದ್ದರು. ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿನ್ನಿಸಿ ಎಲ್ಲರೂ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡು ತುಂಬ ಎಲ್ಲರೂ ಖುಷಿಪಟ್ಟು ಎಂಜಾಯ್ ಮಾಡಿದ್ರು. ಬರ್ತಡೇ ಮಾಡ್ತಾಯಿದ್ದೋ ಈ ಸಲ ಅವಳ ಅದೃಷ್ಟ ನೋಡಿ. ಗೃಹಪ್ರವೇಶ ಮತ್ತು ಅವಳು ಬರ್ತಡೇ ಒಂದೇ ದಿನ ಬಿದ್ದಿರೋದ್ರಿಂದ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಂಗಾಯಿತು ನೋಡಿ. ನನ್ನ ಮಗ ಬಂದು ಟೋಪಿ ಹಾಕ್ಕೊಂಡು ನಿಂತಿದ್ದಾನೆ ಮೇಲೆ. ಅವನು ನೋಡಿ ಇವಾಗ ತಮ್ಮಗೆ ತಿನ್ನಿಸ್ತಾ ಇದ್ದಾಳೆ. ಅವನು ಎಲ್ಲೋ ನೋಡ್ತಾ ಇದ್ದಾನೆ. ಅವ್ರು ತಮ್ಮಗೆ ಕರಿತಾ ಇದ್ದಾರೆ. ಅಣ್ಣಂದಿರು, ಅಣ್ಣನ ಮಕ್ಕಳು, ಅತ್ತಿಗೆದಿರು, ಅಕ್ಕಂದಿರು, ಭಾವಂದಿರು ಎಲ್ಲ ಬಂದಿದ್ದರು. ನಮಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಫಂಕ್ಷನ್ಗೆ ಹೋಗೋದೇ ಒಂಥರ ರಜೆ ಕೊಟ್ಟಿದ್ದು ಲೀವ್ ಮಾಡ್ಕೊಂಡು ಹೋಗ್ತೀವಲ್ಲ, ಎಲ್ಲರೂ ಸೇರ್ತಾರೆ. ಅದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆ ಅಷ್ಟೇ ಗೃಹಪ್ರವೇಶ ಅಂದರೆ ಹಸು ಹಳ್ಳಿಗಳ ಕಡೆ ಆದರೆ ನಾಟಿ ಹಸು ತಗೊಬರ್ತಾರೆ. ಬಟ್ ಈ ಸಿಟೀಲಿ ಸೀಮೆ ಹಸು ಸಿಗೋದು ಕೂಡ ಕಷ್ಟನೇ. ಹೆಂಗೋ ಹಸು ಎಲ್ಲ ಸಿಕ್ತು. ಪೂಜೆ ಎಲ್ಲ ಚೆನ್ನಾಗಾಯಿತು. ನಾವು ಬೆಳಗ್ಗೆಯಿಂದ ತಿಂಡಿ ಕೂಡ ತಿಂದಿಲ್ಲ. ನೆಕ್ಸ್ಟ್ ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ನೋಡಿ. ಆಲ್ರೆಡಿ ಸ್ವಲ್ಪ ಜನ ಎಲ್ಲರೂ ಊಟಕ್ಕೇ ಕೂತಿದ್ರು. ಒಂದು 11:30 12 ಗಂಟೆಗೆಲ್ಲ ಊಟ ಎಲ್ಲ ರೆಡಿನೇ ಆಗೋಗಿತ್ತು. ಎಲ್ಲರೂ ಕೇಕ್ ತಿನ್ನೋದು, ಇನ್ನೂ ಬರೋ ನೆಂಟರೆಲ್ಲ ಬರ್ತಾಯಿದ್ರು. ನಾವು ಎಲ್ಲ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು
ಫೋಟೋ ಎಲ್ಲ ತಗೊಂಡು ನನಗಂತೂ ತುಂಬ ಖುಷಿ ಅನ್ನಿಸ್ತಾಯಿತ್ತು. ಒಂದೇ ದಿನ 2 ಫಂಕ್ಷನು, ನನ್ನ ಮಗಳು ಬರ್ಡೇನೂ ಆಯಿತು, ಗೃಹಪ್ರವೇಶನೂ ಆಯಿತು, ಎಲ್ಲರ ಜೊತೆನೂ ಸಿಕ್ದಂಗೆ ಆಯಿತು. ಮತ್ತು ಅದು ಒಂಥರ ಖುಷಿ, ಎಲ್ಲರ ಜೊತೆನೂ ಈ ವರ್ಷ ಸೆಲೆಬ್ರೇಷನ್ ಮಾಡ್ಕೊಂಡ್ಲಲ್ಲ ಅಂತ. ಅದಲ್ಲದೆ ಒಂದು ಮೆಮೊರೇಬಲ್ ಆಗೇ ಇತ್ತು. ಮತ್ತು ನನ್ನ ತಂಗಿ ಮಗಳು ಕೀರ್ತನ ಅಂತೇಳಿ ಅವಳದು ಇನ್ನೊಂದು 3 ಡೇಸ್ ಇತ್ತು ಅಂದ್ಬಿಟ್ಟು ಅವಳಿಗೂ ಕೂಡ ಕೇಕ್ ತಗೊಬಂದಿದ್ರು. ಇವಾಗ ಅವಳು ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ. ಕೇಕ್ ಕಟ್ ಮಾಡ್ತಾ ಅವಳು ಈಗ ಅವಳು ಕೇಕ್ ಕಟ್ ಮಾಡಿ ಎಲ್ಲರೂ ಇದ್ದಾರೆ ಅಂತ ಅವಳನ್ನು ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಇವ್ರ ಮನೆ ಬಂದು ಇಲ್ವಲ್ಲ ಅಂತ ಮೈಸೂರು ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋಗಬೇಕು. ಪಿರಿಯಾಪಟ್ಟಣ ಮತ್ತು ಮೈಸೂರು ಮಧ್ಯದಲ್ಲಿ ಸಿಗುತ್ತೆ. ಅಂದರೆ